ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಕೇಸ್ ಮಾಡೋದು ಲಾಸ್ಟ್ ಆಪ್ಷನ್ಸ್ ಆಗಿರಬೇಕು. ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ನೋಡ್ತೀವಿ, ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡ್ಬಂದಿದೆ, ಚೆಕ್ ಬೌನ್ಸ್ ಕೇಸ್ ಆಗಬೇಕಾದ್ರೆ ನಿಮ್ಮದೊಂದು ಚೆಕ್ ಇದ್ದರೆ ಸಾಕು. ಅದು ವ್ಯಾಲಿಡ್ಡಾ ಅದೇನಾಯಿತು ಅನ್ನೋದ್ರ ಬಗ್ಗೆ ಯಾವುದೇ ಪೂರ್ವಪರ ಬೇಕಾಗಿರೋಲ್ಲ. ಚೆಕ್ ಒಂದು ನಿಮ್ದಿದೆ ಅಂತಂದರೆ ಚೆಕ್ ಬೌನ್ಸ್ ಆಗಿ ನಿಮಗೆ ಕೋರ್ಟಲ್ಲಿ ಕೇಸ್ ದಾಖಲೆಯಾಗಿ ನೋಟಿಸ್ ಬರೋದಕ್ಕೆ ಸಾಕು. ನಿಮ್ಮ ಚೆಕ್ ಇದ್ದರೆ ಸಾಕು, ಚೆಕ್ ಬೌನ್ಸ್ ಕೇಸ್ ಆಗಿರುತ್ತೆ. ವೀಕ್ಷಕರೇ, ಇಲ್ಲಿ ಒಂದು ಗಮನಿಸಬೇಕು ಏನು ಅಂತಂದರೆ, ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಏನಾದರೂ ಹಣ ವಸೂಲಿ ಮಾಡಬೇಕು ಅನ್ನೋದಾದರೆ ಆದಷ್ಟೂ ಕೋರ್ಟಿಗೆ ಹೋಗೋಕ್ಕೆ ಮುಂಚೆನೇ ಸಾಧ್ಯ ಆದಷ್ಟು ಹಣವನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಯಾವ ರೀತಿ ಅಂತಂದರೆ, ಮತ್ತೆ ಕೇಳೋದ್ರಲ್ಲಿ ಅಥವಾ ಮತ್ತೆ ಇನ್ನೊಂದು ಚೆಕ್ ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಸ್ವಲ್ಪ ದಿನ ಟೈಮ್ ತೊಗೊಂಡು ಅಥವಾ ಮತ್ತೆ ಇನ್ನೊಂದು ಚೆಕ್ ಯಾರು ಬೌನ್ಸ್ ಆಗಿದೆ ಅವರ ಅಸಹಾಯಕತೆ ಏನಿದೆ ಅರ್ಥ ಮಾಡಿಕೊಂಡು ಅವ್ರಿಗೆ ಇಂಟೆನ್ಷನ್ನೇ ಇಲ್ವಾ ಹಾಗಾದರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು, ಒಂದು ವೇಳೆ ಅವರು ಚೆಕ್ ವಾಪಸ್ ಹಣ ಕೊಡೋಕ್ಕೆ ಅವ್ರಿಗೆ ಮನಸ್ಸಿದೆ, ಆದರೆ ಸದ್ಯಕ್ಕೆ ಪರಿಸ್ಥಿತಿ ಸರಿಗಿಲ್ಲ, ಇನ್ನೊಂದು ಸ್ವಲ್ಪ ದಿನ ಕೊಡ್ತಾರೆ ಅನ್ನೋದೇ ಆದರೆ ಆದಷ್ಟೂ ಹೊಸದೊಂದು ಚೆಕ್ ಇಸ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಈ ಥರ ಚೆಕ್ ಬೌನ್ಸ್ ಕೇಸ್ಗಳನ್ನು ಇತ್ಯರ್ಥ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ಯಾವುದೇ ಪವರ್ಸ್ ಇರೋದಿಲ್ಲ. ಏನು ಈ ಥರ ಜುಲ್ಮೆ ಮಾಡಿ ಒಂದು ಬರ್ಸ್ಕೊಳ್ಳೋದು ಅಥವಾ ಚೆಕ್ ಇಸ್ಕೊಡೋದು ಇದಕ್ಕೆಲ್ಲ ಯಾವುದೇ ರೀತಿ ಪವರ್ಸ್ ಇರೋದಿಲ್ಲ. ಆದರೆ ಯಾವುದೇ ಒಂದು ಕಂಪ್ಲೇಂಟು ಅಂತ ಹೋದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಏನಂತಂದರೆ, ಯಾರು ಬಾಧಿತ ವ್ಯಕ್ತಿ ಅಂತ ಹೇಳಿ ಕರೀತಾರೆ, ಅವರು ಅಕ್ಯೂಸ್ಡನ್ನ ಕರೆಸಿ ಒಂದು ವಿಚಾರಣೆಯನ್ನು ನಡೆಸಿ ಒಂದು ಚೆಕ್ ಇಸ್ಕೊಡುವಂಥದ್ದು, ಅಥವಾ ಯಾವುದೇ ಒಂದು ಅಮೌಂಟ್ ಕೊಡ್ತಾರೆ ಅಂತೇಳಿ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳೋವಂಥದ್ದು, ಒಂದು ಸಣ್ಣ ಪ್ರಯತ್ನ ಕೋರ್ಟಿಗೆ ಹೋಗೋಕ್ಕೆ ಮುಂಚೆನೇ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದೊಂದು ಪ್ರಯತ್ನವನ್ನು ಪೊಲೀಸ್ ಸ್ಟೇಷನಲ್ಲೂ ಕೂಡ ಮಾಡ್ತಾರೆ. ಇದೊಂದು ಅವಕಾಶ ಕೂಡ ಉಪಯೋಗಿಸ್ಕೋಬೋದು. ಯಾಕೆ ಅಂತಂದರೆ, ಚೆಕ್ ಬೌನ್ಸ್ ಕೇಸ್ಗಳನ್ನು ಕೋರ್ಟಲ್ಲಿ ದಾಖಲೆ ಮಾಡಿದ್ರೆ, ಉದಾಹರಣೆಗೆ ಒಂದು 5 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿರುತ್ತೆ. ಹಣ ಬೇಕು ಅಂತ ಹೇಳಿ 12% ಇಂಟ್ರೆಸ್ಟ್ ಬೇಕು ಅಂತ ಹೇಳಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕೊಂಡು ಚೆಕ್ ಬೌನ್ಸ್ ಕೇಸನ್ನು ಫೈಲ್ ಮಾಡಿರ್ತೀರಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅಕ್ಯೂಸ್ಡ್ ಪರ್ಸನ್ ಅಂತ ಹೇಳಿ ಅಂದರೆ ನಿಮಗೆ ಯಾರಿಂದ ಹಣ ಬರಬೇಕಿದೆ ಅವರಿಗೆ ಸಾಕಷ್ಟು ಕಾಲಾವಕಾಶ ಸಿಕ್ಕಿಬಿಡುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ಕೋರ್ಟಿಗೆ ಹೋಗೋದ್ರಿಂದ ಆಗೋದ್ರಲ್ಲಿ ಇರೋದು. ನಿಮಗೆ 1-2 ತಿಂಗಳು ಅವ್ರ ಹತ್ರನೇ ಕಾದಿದ್ದು ಹಣ ವಸೂಲಿ ಮಾಡ್ಕೊಳ್ಳೋಕ್ಕಿಂತನೂ ನೀವು ಒಂದು ವೇಳೆ ಕೋರ್ಟಿಗೆ ಅಂತ ಹೋದರೆ ಒಂದು ಸಲ ಅನಾವಶ್ಯಕ ವಿಳಂಬಗಳಾಗುತ್ತೆ. ಚೆಕ್ ಬೌನ್ಸ್ ಕೇಸ್ಗಳು ಇತ್ಯರ್ಥ ಆಗಬೇಕಾದ್ರೆ 3-4 ವರ್ಷಗಳು ಬೇಕಾಗುತ್ತೆ, ಅಥವಾ 2 ವರ್ಷನಾದರೂ ಮಿನಿಮಮ್ ಇದರಲ್ಲಿ ತಗೊಳುತ್ತೆ, ಎಷ್ಟೇ ಫಾಸ್ಟಾಗಿ ಕೇಸನ್ನು ನಡೆಸ್ತೀವಿ ಅಂದರೂ ಕೂಡ. ಹಾಗೆಯೇ ಇದರಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಆರ್ಡರ್ ಆಯಿತು, ಚೆಕ್ ಬೌನ್ಸ್ ಆಗಿದೆ, ಇದರಲ್ಲಿ ದುಡ್ಡು ಅಮೌಂಟ್ ಕೊಡಬೇಕು, ಇಲ್ಲಾಂದರೆ ಕನ್ವಿಕ್ಷನ್ನು ಇಷ್ಟು ದಿನ ಅಂತ ಹೇಳಿ ಒಂದು ವೇಳೆ ಆರ್ಡರ್ ಆಯಿತು ಅಂತಂದರೂ ಅದ್ರ ಮೇಲೆ ಫಸ್ಟ್ ಅಪೀಲು ಒಂದು ಇರುತ್ತೆ. ಅಂದರೆ ಏನು, ಡಿಸ್ಟ್ರಿಕ್ಟ್ ಅಥವಾ ಸೆಷನ್ ಕೋರ್ಟ್ಗಳಲ್ಲಿ, ಟ್ರಯಲ್ ಕೋರ್ಟಿಂದ ಸೆಷನ್ ಕೋರ್ಟಿಗೆ ಒಂದು ಅಪೀಲು, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಒಂದು ಅಪೀಲ್ ಇದ್ದೇ ಇರುತ್ತೆ. ಆನಂತರ ಹೈಕೋರ್ಟಲ್ಲೂ ಕೂಡ ಒಂದು ಅಪೀಲ್ ಇದ್ದೇ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಅಕ್ಯೂಸ್ಡ್ ಪರ್ಸನ್ಗೆ ಸಾಕಷ್ಟು ಕಾಲಾವಕಾಶ ಸಿಕ್ಬಿಡುತ್ತೆ ದುಡ್ಡನ್ನು ವಾಪಸ್ ಕೊಡೋದಕ್ಕೆ. ಅದರಿಂದ ನಿಮ್ಮ ದುಡ್ಡು ಕೊಟ್ಟವರು ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಯಾರು ಕೂಡ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಯಾರೋ ಒಬ್ರು ಕಷ್ಟ. ಈ ಕರೋನಾ ಟೈಮಲ್ಲಂತೂ ಇಂಥದ್ದೆಲ್ಲ ಪರಿಸ್ಥಿತಿಗಳು ಜಾಸ್ತಿನೇ ಆಯಿತು. ಚೆಕ್ ಬೌನ್ಸ್ ಕೇಸ್ಗಳು ಇಂಥವೆಲ್ಲ ತುಂಬಾ ದಾಖಲೆ ಆಯಿತು. ಏನು ಪರಿಸ್ಥಿತಿ, ಏನು ಒತ್ತಡ, ಏನು ಕಷ್ಟ ಇದೆ ಅಂತ ತಿಳ್ಕೊಂಡು ಅವರೇನು ತುಂಬ ಹಣಕಾಸಿನ ವ್ಯವಹಾರ ಮಾಡೋರು ಅಲ್ಲದೆ ಇದ್ರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಇನ್ನೊಬ್ರು ಕಷ್ಟ ಅರ್ಥ ಮಾಡಿಕೊಂಡು ಅಮೌಂಟ್ ಕೊಟ್ಟಿದ್ದಿದೆ, ಹಾಗೆ ಭದ್ರತೆಗೆ ಚೆಕ್ಕನ್ನು ಕೂಡ ಇಸ್ಕೊಂಡಿದ್ದಿದೆ. ಆದರೆ ಈ ರೀತಿ ಯಾವಾಗ ವ್ಯತಿರಿಕ್ತವಾಗಿ ಹೋಯಿತು ಚೆಕ್ ಬೌನ್ಸ್ ಕೇಸ್ಗಳನ್ನ ಮಾಡೋದನ್ನು ನೋಡ್ತೀವಿ. ಆದ್ದರಿಂದ ಅನಾವಶ್ಯಕವಾಗಿ ಕೋರ್ಟ್ ಈಗ ನಿಮಗೆ ಏನು ಅಮೌಂಟು 5 ಲಕ್ಷ 10 ಲಕ್ಷ ಬೇಕಿದೆ, ಅದಕ್ಕೆ ಬಹುಶಃ ಮುಂದಿನ 5 ವರ್ಷ ಅಥವಾ 6 ವರ್ಷ ಕೇಸ್ ನಡೆಸಿ ಅದೇ ಅಮೌಂಟ್ ಪಡ್ಕೊಳ್ಳೋದ್ರಲ್ಲಿ ಬಹುಶಃ ಅಷ್ಟೊಂದು ನಿಮಗೆ ಆ ಹಣ ಅಷ್ಟು ಮಹತ್ವದಾಗಿರೋಲ್ಲ. ಅಂದರೆ ಈಗಿರೋ ಮಹತ್ವ ಆಗ ನಿಮಗೆ ಬಹುಶಃ ಇಲ್ಲದೆ ಇರ್ಬೋದು. ಅದರಿಂದನೇ ಯಾವಾಗಲೂ ಚೆಕ್ ಬೌನ್ಸ್ ಕೇಸನ್ನು ದಾಖಲೆ ಮಾಡೋದು ಲಾಸ್ಟ್ ಆಪ್ಷನ್ಸ್ ಆಗಿರಲಿ. ಅದಕ್ಕೆ ಪರ್ಯಾಯವಾಗಿ ಏನಿದೆ, ಮತ್ತೊಂದು ಚೆಕ್ ಇಸ್ಕೊಳ್ಳೋದು ಅಥವಾ ಮಾತುಕತೆಯಲ್ಲೇ ಪರಿಹಾರ ಮಾಡೋದು, ಅಥವಾ ಅವರಿಗೂ ಸ್ವಲ್ಪ ಅವಕಾಶಗಳನ್ನ ಕೊಡೋದು, ಈ ರೀತಿ. ಹಾಗೆ ಸ್ಟೇಷನ್ಗಳಲ್ಲಿ ಕರೆಸಿ ಒಂದು ಸ್ವಲ್ಪ ಏನಾದರೂ ಅಮೌಂಟನ್ನು ತೊಗೊಳ್ಳೋದು, ಈ ಥರದ್ದು ಏನಾದ್ರು ಮಾಡಿಕೊಂಡು ಸಾಧ್ಯ ಆದಷ್ಟು ಇದರಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೇದಿರುತ್ತೆ. ಒಂದು ವೇಳೆ ಏನಾದರೂ ವಿಳಂಬ ಆದರೂ ಪರವಾಗಿಲ್ಲ, ಅಮೌಂಟು ಖಂಡಿತ ಬರಲೇಬೇಕು, ಇಷ್ಟು ಬರುತ್ತೆ ಕಾಯೋದಕ್ಕೆ ರೆಡಿ ಅನ್ನೋದೇ ಆದರೆ, ಅಂದರೆ ಬೇರೆ ಆಪ್ಷನ್ಸ್ ಇಲ್ಲ ಅನ್ನೋ ಸಂದರ್ಭಗಳಲ್ಲಿ, ಅಂದರೆ ಏನು ಈ ರೀತಿ ಯಾವುದೇ ಮಧ್ಯದಲ್ಲಿ ಎಲ್ಲೂ ಸೆಟಲ್ ಆಗಿಲ್ಲ ಅಮೌಂಟು, ಇದು ಕೋರ್ಟ್ಗೆ ಹೋಗದೆ ಬೇರೆ ವಿಧಿ ಇಲ್ಲ, ಅಲ್ಲಿಂದನೇ ದುಡ್ಡು ವಸೂಲಿ ಮಾಡ್ಕೋಬೇಕಾಗಿದೆ ನಾವು ಅನ್ನೋ ಸಂದರ್ಭಗಳಲ್ಲಿ ಮಾತ್ರ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲೆ ಮಾಡೋದನ್ನು ಆಯ್ಕೆ ಮಾಡ್ಕೋಬೇಕು.